ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯವೇನೆಂದರೆ, ನೀವೆಲ್ಲರೂ ಕೂಡ ಥಂಬ್ನೇಲ್ನಲ್ಲಿ ಕಂಡಂತೆಯೇ ನಮ್ಮೆಲ್ಲರ ಪ್ರೀತಿಯ ಸ್ನೇಹಿತನಾದಂತಹ ಅರ್ಜುನ್ ರವರು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಎಂಬ ಪ್ರದೇಶದಲ್ಲಿ ಗುಡ್ಡ ಕುಸಿತ ಉಂಟಾಗಿ ಕಾಣೆಯಾದಂತಹ ಅರ್ಜುನ್ ರವರು ಪತ್ತೆಯಾಗಿದ್ದಾರೆ ಎಂದು ನಮಗೆ ನಿನ್ನೆಯ ನ್ಯೂಸ್ಗಳಲ್ಲಿ ತಿಳಿದಿರಬಹುದು. ಹಾಗೆ ಈಗ ನಮಗೆ ಸಿಕ್ಕಿದಂತಹ ವಿವರಗಳು ನೋಡುವುದಾದರೆ, ಅರ್ಜುನ್ ರವರ ಲಾರಿಯ ಒಳಗಡೆಯಿಂದ 2 ಮೊಬೈಲ್ ಫೋನ್ಗಳು ಹಾಗೂ ಅವರ ಬ್ಯಾಗ್ಗಳು, ಅವರ ಮಗುವಿಗೆ ಪ್ರಧಾನವಾಗಿ ನೋಡುವುದಾದರೆ ನಮ್ಮೆಲ್ಲರ ಮನಸ್ಸು ನೋಯಿಸುವಂತಹ ಒಂದು ದೃಶ್ಯವಾಗಿದೆ ಇದು. ಯಾವುದಂದರೆ ಅವರ ಮಗುವಿನ ಆಟಿಕೆ. ನೀವು ವಿಡಿಯೋಗಳಲ್ಲಿ ಫೋಟೋಗಳಲ್ಲಿ ಕಾಣುವಂತೆಯೇ ಅವರ ಮಗುವಿಗೆ ಅವರು ನೀಡಿದಂತಹ ಒಂದು ಆಟಿಕೆಯು ಅವರ ಲಾರಿಯಲ್ಲಿತ್ತು. ಮಗುವಿನ ನೆನಪಿಗಾಗಿ ಅವರು ಎಲ್ಲ ದಿವಸವೂ ಆ ಲಾರಿಯಲ್ಲೇ ಅದನ್ನು ಇಟ್ಟುಕೊಂಡು ಮಗುವಿನ ನೆನಪನ್ನು ಅವರು ಮಾಡುತ್ತಿದ್ದರು ಎಂದು ಅವರ ಸಹೋದರರು ಹೇಳಿದರು. ಹಾಗೆ ನೀವು ನೋಡುತ್ತಿರುವಂತೆಯೇ ಅವರು ದೈನಂದಿನ ಜೀವನದಲ್ಲಿ ದೊಡ್ಡ ಯಾತ್ರೆಯನ್ನು ಮಾಡುವಾಗ ಸಾಧಾರಣವಾಗಿ ಎಲ್ಲ ಜನರು ಮಾಡುವಂತೆ ಪಾತ್ರೆಗಳು ಕೂಡ, ಸ್ಟೀಲ್ನ ಪಾತ್ರೆಗಳು ಕೂಡ ನಮಗೆ ಕಾಣಲು ಸಾಧ್ಯವಾಗುತ್ತದೆ. ಹಾಗೆ ಹಲವಾರು ರೀತಿಯ ಫೈಲ್ಗಳು, ಗಾಡಿಯ ರೇಖೆಗಳು, ಹಾಗೆ ಅವರ ಲೈಸೆನ್ಸ್ಗಳು, ಹೀಗೆ ಹಲವಾರು ರೇಖೆಗಳು ಇರುವಂತಹ ಫೈಲ್ಗಳು ಲಭ್ಯವಾಗಿದೆ. ಹಾಗೆ ಅವರು ಉಪಯೋಗಿಸುತ್ತಿದ್ದಂತಹ ಪರ್ಸ್ಗಳು ಸಿಕ್ಕಿದೆ. ಹಾಗೆ ದೂರ ಯಾತ್ರೆಯನ್ನು ಹೋಗುವಾಗ ನಾವೆಲ್ಲರೂ ಕೂಡ ಖರ್ಚುಗಳನ್ನು ಕಡಿಮೆ ಮಾಡಲು ಬೇಕಾಗಿ ಫುಡ್ಡನ್ನು ಅಥವಾ ಆಹಾರವನ್ನು ನಾವೇ ತಗೊಂಡು ಹೋಗುವುದು ಸಾಮಾನ್ಯವಾಗಿದೆ. ಹಾಗೆ ಅವರಲ್ಲಿ ಇದ್ದಂತಹ ಅಕ್ಕಿಗಳಾಗಲಿ, ಹೀಗೆ ಹಲವಾರು ರೀತಿಯ ಫುಡ್ಗಳು ಕೂಡ ಸಿಕ್ಕಿದೆ. ಹಾಗೆ ಹಲವಾರು ವಸ್ತ್ರಗಳನ್ನು ಕೂಡ ನಾವು ದೂರ ಯಾತ್ರೆಗಳನ್ನು ಹೋಗುವಾಗ ತೆಗೆದುಕೊಂಡು ಹೋಗುವುದು ಸಾಮಾನ್ಯವಾಗಿದೆ. ಹೀಗೆ ಅವರು ಕೂಡ ಹಲವಾರು ವಸ್ತ್ರಗಳನ್ನು ತೆಗೆದುಕೊಂಡು ಹೋಗಿದ್ದರು. ಆ ವಸ್ತ್ರಗಳು ಕೂಡ ಇಲ್ಲಿ ಕಾಣಲು ಸಿಕ್ಕಿದೆ. ಹಾಗೆ ಪ್ರಧಾನವಾಗಿ ಅವರ ಚಪ್ಪಲುಗಳು ಕೂಡ ಸಿಕ್ಕಿದೆ. ಹಾಗೆ ಅವರ ಡೆಡ್ ಬಾಡಿಯು ಅವರ ಆ ಲಾರಿಯ ಕ್ಯಾಬಿನ್ನ ಒಳಗಡೆಯಿಂದ ಚಿಕ್ಕ ರೀತಿಯಲ್ಲಿ ಹಲವಾರು ಶರೀರದ ಪಾರ್ಟ್ಗಳು, ಭಾಗಗಳು ಲಭಿಸಿದೆ ಎಂದು ನಾವು ನ್ಯೂಸ್ಗಳಲ್ಲಿ ಕೇಳಿರಬಹುದು ಅಥವಾ ವಿಡಿಯೋಗಳಲ್ಲಿ ಕಂಡಿರಬಹುದು. ಶರೀರದ ಒಂದೊಂದು ಭಾಗಗಳು, ಅವರು 71 ದಿವಸಗಳಾಯಿತು ಅವರಿಗೆ ಈ ದುರಂತವು ಉಂಟಾಗಿ. 71 ದಿವಸಗಳಿಂದ ಅವರು ನೀರಿನಡಿಯಲ್ಲೇ ಇದ್ದಾರೆ. ಅವರ ಶರೀರವು ಸಾಮಾನ್ಯವಾಗಿ ಒಂದು ಮನುಷ್ಯನ ಶರೀರವು 1 ಅಥವಾ 2 ದಿವಸಗಳವರೆಗೆ ಮಾತ್ರವಾಗಿದೆ ನೀರಿನಡಿಯಲ್ಲಿ ಅಥವಾ ಮಣ್ಣಿನಡಿಯಲ್ಲಿ ಇರುವುದು. ಅದರ ನಂತರ ಅದು ಕರಗಿ ಹೋಗುತ್ತದೆ. ಕ್ರಮೇಣವಾಗಿ ಸ್ವಲ್ಪ ಭಾಗವಾಗಿ ಕರಗಿ ಹೋಗುವುದು ನಮ್ಮ ಸೈನ್ಸ್ ಮೂಲಕ ನಾವು ತಿಳಿದವರಾಗಿದ್ದೇವೆ. ಹೀಗೆ ಅವರ ಶರೀರವು ಕರಗಿ ಹೋಗಿದೆ. ಕೆಲವು ಎಲುಬುಗಳು ಹಾಗೂ ಮತ್ತಿತರ ಶರೀರದ ಕೆಲವು ಭಾಗಗಳು ಕಾಣಲು ಸಿಕ್ಕಿದೆ ಎಂದು ನಾವು ಪೊಲೀಸರ ಹೇಳುವಿಕೆಯಿಂದ ಕೇಳಿದ್ದೇವೆ. ಹೀಗೆ ಇವರ ಶರೀರದ ಭಾಗಗಳನ್ನು ಈಗ ಉತ್ತರ ಕನ್ನಡದ KIMS ಹಾಸ್ಪಿಟಲ್ಗೆ ಹಸ್ತಾಂತರಿಸಲಾಗಿದೆ. ಅಲ್ಲಿ ಅವರ DNA ಟೆಸ್ಟನ್ನು ಮಾಡಲಾಗುತ್ತಿದೆ. DNA ಟೆಸ್ಟ್ನ ಬಳಿಕ ನೇರವಾಗಿ ಅವರ ಊರಾದ ಕೋಳಿಕೋಡಿಗೆ ಆಂಬ್ಯುಲೆನ್ಸ್ ಮೂಲಕ ಅವರ ಶರೀರವನ್ನು ಮತ್ತು ಇತರ ಅವರ ವಸ್ತುಗಳನ್ನು ಹಸ್ತಾಂತರಿಸಲಾಗುವುದು ಅಥವಾ ಅಲ್ಲಿಗೆ ತಲುಪಿಸಲಾಗುವುದು ಎಂದು ಶಿರೂರು SP ರವರು ತಿಳಿಸಿದ್ದಾರೆ. ಈಗ ಈ ಸಂದರ್ಭದಲ್ಲಿ ಕೋಳಿಕೋಡ್ನಿಂದ ಬಂದಂತಹ ಒಂದು ಆಂಬ್ಯುಲೆನ್ಸ್ ಇವರ ಸನಿಹದಲ್ಲಿ ಅಥವಾ ಈ ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಎಂಬ ಪ್ರದೇಶದಲ್ಲಿ ಅವರ DNA ಟೆಸ್ಟ್ಗೆ ಬೇಕಾಗಿ ಕಾಯುತ್ತಿದೆ. ಅದರ ನಂತರ ಆ ಆಂಬ್ಯುಲೆನ್ಸ್ ಮೂಲಕ ಅವರನ್ನು ಕೇರಳದ ಕೋಳಿಕೋಡ್ ಜಿಲ್ಲೆಗೆ ಅಥವಾ ಅವರ ಮನೆಗೆ ತಲುಪಿಸಲಾಗುವುದು. ಹೀಗೆ SP ರವರು ಹೇಳಿದ ಪ್ರಕಾರ ಅವರು ಹೋಗುವಾಗ ಆಂಬ್ಯುಲೆನ್ಸ್ ಹಿಂದೆ ಹಾಗೂ ಮುಂದೆ ಭಾಗದಲ್ಲಿ ಕರ್ನಾಟಕದ ಪೊಲೀಸರು ಕೂಡ ಪ್ರೊಟೆಕ್ಷನ್ ಬೇಕಾಗಿ ಹೋಗುತ್ತಾರೆ ಎಂದು ಅವರು ಹೇಳಿದ್ದಾರೆ. ಹೀಗೆ ಕರ್ನಾಟಕದ ಮುಖ್ಯಮಂತ್ರಿಯಾದಂತಹ ಬಹುಮಾನ್ಯರಾದ ಸಿದ್ದರಾಮಯ್ಯ ಸರ್ ಅವರು ನಿನ್ನೆ ಕೇರಳದ ಮೀಡಿಯಾಗಳಲ್ಲಿ ಹೇಳಿದರು, ಇವರು ಹೋಗಲಿರುವಂತಹ ಕರ್ನಾಟಕದಿಂದ ಅವರ ಊರಿನವರೆಗೆ ತಲುಪುವವರೆಗೆ ಇರುವ ಎಲ್ಲ ರೀತಿಯ ಹಣದ ವ್ಯವಸ್ಥೆಯನ್ನು ಕರ್ನಾಟಕ ಸರ್ಕಾರ ನೋಡುತ್ತದೆ. ಅವರಿಗೆ ಬೇಕಾದಂತಹ ಎಕ್ಸ್ಪೆಂಡಿಚರ್ಗಳು ಎಲ್ಲವೂ ಕೂಡ ಕರ್ನಾಟಕ ಸರ್ಕಾರವು ನೋಡುತ್ತದೆ ಎಂದು ಹೇಳಿದ್ದಾರೆ, ಮುಖ್ಯಮಂತ್ರಿರವರು ಹೇಳಿದ್ದಾರೆ. ಹೀಗೆ ನಮ್ಮ ಕೇರಳದ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಎಂಬ ಮಂಡಲದ MLA ಆದಂತಹ ಅಶ್ರಫ್ ರವರು, AKM ಅಶ್ರಫ್ ರವರು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ರವರಲ್ಲಿ ಮಾತನಾಡಿಯಾಗಿದೆ ಈ ಡ್ರೆಜ್ಜರ್ನ ವ್ಯವಸ್ಥೆಯನ್ನು ಮಾಡಿದ್ದು ಎಂದು ನಮಗೆ ತಿಳಿದಿದೆ.
50 ಲಕ್ಷದಷ್ಟು ಎಕ್ಸ್ಪೆಂಡಿಚರ್ ಇರುವಂತಹ ಈ ಡ್ರೆಜ್ಜರನ್ನು ಅವರು ಮೊದಲು ಸಿದ್ದರಾಮಯ್ಯ ಸರ್ ಅವರಲ್ಲಿ ಹೇಳಿ, ಸಿದ್ದರಾಮಯ್ಯ ಸರ್ ಅವರು 1 ಕೋಟಿ ಮೌಲ್ಯವಿರುವಂತಹ ಈ ಡ್ರೆಜ್ಜರನ್ನು ಇವರಿಗೆ ತಲುಪಿಸಿಕೊಟ್ಟರು ಎಂದು ನಮಗೆ ತಿಳಿಯಲು ಸಾಧ್ಯವಾಯಿತು. ಈಗ ಅವರ ಶರೀರವು DNA ಟೆಸ್ಟ್ಗೆ ಬೇಕಾಗಿ ಹಾಸ್ಪಿಟಲ್ನಲ್ಲಿ ಇದೆ. DNA ಟೆಸ್ಟ್ನ ನಂತರ ಅವರನ್ನು ನೇರವಾಗಿ ಅವರ ಊರಿಗೆ ಕಳುಹಿಸಿ ಕೊಡಲಾಗುವುದು. ನಮಗೆ ಮುಖ್ಯವಾಗಿ ತಿಳಿದಂತಹ ಒಂದು ವ್ಯಕ್ತಿಯಾಗಿದ್ದಾರೆ ಮನಾಫ್ ಎಂಬವರು. ಈ ಲಾರಿಯ ಆನರ್ ಆದಂತಹ ಮನಾಫ್ ಎಂಬ ಒಂದು ಮನುಷ್ಯನು. ಅವರು ಈ 71 ದಿವಸಗಳ ಕಾಲ ಇದೇ ಪ್ರದೇಶದಲ್ಲಿ ಇವರಿಗೆ ಬೇಕಾಗಿ ಹುಡುಕಾಟಗಳನ್ನು ಮಾಡಲು ಬೇಕಾಗಿ ಎಲ್ಲ ರೀತಿಯ ಸಹಕಾರಗಳನ್ನು ಕೂಡ ಮಾಡುತ್ತಿದ್ದಾರೆ ಅಥವಾ ನೇತೃತ್ವವನ್ನು ವಹಿಸುತ್ತಿದ್ದಾರೆ. ಇವರು ಮೊದಲು ಹೇಳಿದ್ದರು, ಅವರು ಬಿದ್ದಂತಹ ಕುಸಿತ ಉಂಟಾದಂತಹ ಸಂದರ್ಭದಲ್ಲಿ ಮನಾಫ್ರವರು ಹೇಳಿದರು, ಆ ಲಾರಿಯಲ್ಲಿರುವಂತಹ GPS ಮೂಲಕ ಅವರನ್ನು ಸಿಗಬಹುದು ಎಂದು ಹೇಳಿದರು. ಹಾಗೆ ಈ ಲಾರಿಯು ಸಿಕ್ಕಿದ ನಂತರ ಅವರು ಬ್ಯಾಟ್ರಿ ಭಾಗವನ್ನು ತೋರಿಸಿ ಹೇಳಿದರು, ಈ ಬ್ಯಾಟ್ರಿಯ ಮೇಲೆಯಾಗಿದೆ GPS ಇರುವುದು. ಈ ಬ್ಯಾಟ್ರಿಗೆ ಹೊಡೆತ ಉಂಟಾದ ಕಾರಣ GPS ಎಲ್ಲ ಹೋಗಿದೆ, ಆದ್ದರಿಂದಲಾಗಿದೆ ನಮಗೆ ಸರಿಯಾಗಿ ಅವರ ಎಲ್ಲ ರೀತಿಯ ವಿವರಗಳು ಕೂಡ ಸಿಗದ್ದು ಎಂದು ಅವರು ಹೇಳಿದರು. ಹಾಗೆ ಅರ್ಜುನ್ರವರ ಈ ಜೀವನವು ನಮಗೆ ನೋಡಿದರೆ ಸಾಧಾರಣವಾಗಿ ಒಂದು ಬಡವರ ಜೀವನವಾಗಿದೆ. ಯಾಕಂದರೆ ಸಾಧಾರಣವಾಗಿ ದೂರ ಯಾತ್ರೆಗಳನ್ನು ಹೋಗುವಾಗ ಲೆಕ್ಚರ್ ಲೈಫ್ ಇರುವವರು ಅಥವಾ ಶ್ರೀಮಂತರು ಹೊರಗಿನಿಂದ ಹೋಟೆಲ್ಗಳಿಂದ ಯಾವಾಗಲೂ ಆಹಾರವನ್ನು ಸೇವಿಸುತ್ತಾರೆ. ಆದರೆ ಸಾಧಾರಣ ಜನರು ಅವರು ಹಣವನ್ನು ಸೇವ್ ಮಾಡಲು ಬೇಕಾಗಿ ಆಹಾರಗಳನ್ನು ಅವರೇ ತಗೊಂಡು ಹೋಗುತ್ತಾರೆ, ಪಾತ್ರೆಗಳನ್ನು ಇಡುತ್ತಾರೆ, ಅವರೇ ಸ್ವಂತವಾಗಿ ಅಡಿಗೆ ಮಾಡುತ್ತಾರೆ. ಹೀಗೆ ಆಗಿದೆ ಅರ್ಜುನ್ರವರ ಈ ಸಾಮಾನುಗಳು, ಈ ವಸ್ತ್ರಗಳೆಲ್ಲ ಪಾತ್ರೆಗಳು ಸಿಕ್ಕಾಗ ನಮಗೆ ಅರ್ಥ ಮಾಡಲು ಸಾಧ್ಯವಾಗುವುದು. ಈ ವಸ್ತುಗಳನ್ನೆಲ್ಲ, ಈ ಚಪ್ಪಲಾಗಲಿ ಪಾತ್ರೆಗಳಾಗಲಿ ಎಲ್ಲ ವಸ್ತುಗಳನ್ನು ಅವರ ಮನೆಯವರು ಬೇಕೆಂದು ಹೇಳಿದ್ದಾರೆ, ನಮಗೆ ಇದನ್ನು ಕೊಡಬೇಕೆಂದು ಹೇಳಿದ್ದಾರೆ. ಹಾಗೆ ಎಲ್ಲವನ್ನು ಕೂಡ ಸಂಗ್ರಹಿಸಿ ಇಡಲಾಗುತ್ತಿದೆ. ಅವರ ಮನೆಯವರಿಗೆ ತಲುಪಿಸಲು ಬೇಕಾಗಿ ಎಲ್ಲವನ್ನು ಕೂಡ ಸಂಗ್ರಹಿಸುತ್ತಿದ್ದಾರೆ. ಹೀಗೆ ಇನ್ನೂ ಕೂಡ 2 ಬಾಡಿಗಳು ಸಿಗಲು ಬಾಕಿ ಇದೆ. ಅರ್ಜುನ್ರವರ ಒಂದಿಗೆ ಅಂದು ಕುಸಿತ ಉಂಟಾದ ಸಂದರ್ಭದಲ್ಲಿ ಇನ್ನೂ 2 ಕೂಡ ಸಿಗಲು ಬಾಕಿ ಇದ್ದಾರೆ. ಅವರ ಹೆಸರೇ ಲೋಕೇಶ್ ಮತ್ತು ಜಗನ್ನಾಥ್ ಎಂಬವರು. ಇವರು ನಮ್ಮ ಆ ಲಕ್ಷ್ಮಣ್ ಎಂಬವರ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದಂತಹ ವ್ಯಕ್ತಿಗಳಾಗಿದ್ದರು. ಇವರ ಕುಟುಂಬವು ಕೂಡ ಅರ್ಜುನ್ರವರ ಕುಟುಂಬವು ಕಾಯುತ್ತಿರುವಂತೆ ಈ 2 ಜನರ ಕುಟುಂಬವು ಕೂಡ ಅವರ ಮೃತದೇಹಕ್ಕೆ ಬೇಕಾಗಿ ಕಾಯುತ್ತಿದ್ದಾರೆ. ಬಹಳ ಸಂಕಷ್ಟವಿರುವಂತಹ ಒಂದು ಕುಟುಂಬವಾಗಿದೆ ಇವರದ್ದು. ಈ ಲೋಕೇಶ್ರವರ ಒಂದು ಹೆಂಡತಿ ಹಾಗೂ 2 ಹೆಣ್ಣು ಮಕ್ಕಳಾಗಿದೆ ಅವರಿಗೆ ಇರುವುದು. ಅವರಿಬ್ಬರು ಕೂಡ ಅವರನ್ನು ಕಾಯುತ್ತಿದ್ದಾರೆ. ಅರ್ಜುನ್ರವರ ಲಾರಿ ಸಿಕ್ಕಿತು ಎಂದು ಕೇಳಿದಾಗ ಅವರಿಗೆ ಸಿಕ್ಕಿದಂತಹ ನ್ಯೂಸ್ ಏನೆಂದರೆ, ಅರ್ಜುನ್ರವರ ಲಾರಿಯೊಂದಿಗೆ 2 ಮೃತದೇಹಗಳು ಸಿಕ್ಕಿದೆ, ಅದು ಅವರ ಅಪ್ಪ ಆಗಿರಬಹುದೆಂದು ಹೇಳಿ ಅವರು ಓಡಿ ಶಿರೂರ್ಗೆ ಆ ಪ್ರದೇಶಕ್ಕೆ ನಿನ್ನೆ ಸಂಜೆ ತಲುಪಿದ್ದರು. ಆದರೆ ಅಲ್ಲಿ ಬಂದಾಗ ಅವರಿಗೆ ಸಿಕ್ಕಿದ ನ್ಯೂಸ್ ಬೇರೆಯಾಗಿತ್ತು. ಬಹಳ ನಿರಾಶೆಯಿಂದ ಅವರು ನಿನ್ನೆ ಮರಳಿದರು ಎಂದು ನ್ಯೂಸ್ನವರು ಹೇಳಿದ್ದು ನಮಗೆ ತಿಳಿಯಿತು.